9:30 10 ಗಂಟೆ ಕ್ಲೋಸು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮನೇಲಿ ಮುದ್ದು ಕೃಷ್ಣ ಇದ್ದಾನಲ್ಲ, ಅವನಿಗೆ ಮುಡಿ ಕೊಡೋದಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಹೇಗೆ ರೆಡಿ ಆಗಿದ್ದೀವಿ, ಯಾರ್ಯಾರು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ. ಇವತ್ತು ಬೆಳಗ್ಗೆ ಹೊರಟಿರೋದು, ನಾಳೆ ಇರೋದು ಒಂದು ಫಂಕ್ಷನಲ್ಲಿ. ಇವತ್ತು ಹೊರಟಿದ್ದೀವಿ. ಕೃಷ್ಣಗೆ ಯಾರೋ ಕೇಳ್ತಿದ್ದಾರೆ ನೋಡಿ, ಓಡ್ಬಾ ಇಲ್ಲಿ ನೋಡಿ ಬಂಗಾರ, ನೋಡ್ರಿ ಇಷ್ಟುದ್ದ ಕೂದಲು. ನಾಳೆ ಬೋರ್ಡ್ ಆಗೋಗ್ತಾನೆ, ಬೋರ್ಡ್ ಆಗೋ. ಹಾಯ್ ಮಾಡ್ಕಂದ ಮಾಡು. ಅವನಿಗೆ ನಿದ್ದೆ ಆಗಿಲ್ಲ, ಬೆಳಗ್ಗೆನೇ ಹೊರಟ್ಬಿಟ್ಟಿದ್ದೀವಿ. ಇಷ್ಟು ನೋಡಿ, ತಿರುಪತಿಗೆ ತೊಗೊಂಡೋಗಿ ಟಾಯ್ ಬಂಗಾರ, ಟಾಯ್ದ ಅದು ಕವರು. ಅವಳ ಲಗೇಜ್ ಅವಳು ತುಂಬ್ಕೊಂಡಿದ್ದಾಳೆ, ಏನೇನೋ ಟಾಯ್ ಇಟ್ಕೊಂಡಿದ್ದಾಳೆ. ಅದೆಲ್ಲ ಇಟ್ಕೊಂಡಿದ್ಯಾ? ಜಗಳ ನೀನು ಅದವಂದಾ? ಇದನ್ನ ಇಟ್ಕೊಂಡಿದ್ಯಾ? ಬೆಲ್ ಪ್ರಿನ್ಸಸ್ ಅದು. ಸರಿ, ಪ್ಯಾಕ್ ಮಾಡ್ಕೊಂಡಿದ್ಯಾ? ಅವಳಿಗ ಏ ವಾವ್, ಫೇರಿ ಪ್ರಿನ್ಸಸ್ ಅಂತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೊರಟಿದ್ದಾರೆ. ಸುಗುಣ ಬಂದಿದ್ದಾಳೆ. ತುಂಬ ಜನ, ಒಂದು 40-45 ಜನ ಹೋಗ್ತಾ ಇರೋದು. ಎಲ್ಲ ಅವ್ರವ್ರ ಕಾರಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಸ್ವಲ್ಪ ಜನ ಟ್ರೈನಲ್ಲಿ ಹೊರಟಿದ್ದಾರೆ. ನೋಡಿ ನಮ್ಮ ಸುಂದರಿ ನೋಡಿ, ಸುಂದರಿ ಯಾವುದು ನೋಡ್ರಿ. ಇವಳು ನೆನ್ನೆನೇ ಬಂದಳು, ಯಾಕಂದರೆ ಅವಳು ದೂರ ಇರೋದು ಯಲಹಂಕದಿಂದ ಆಚೆ. ಅದಕ್ಕೆ ಅವಳು ಲೇಟ್ ಆಗುತ್ತಂತ ನೆನ್ನೆ ಬಂದಳು. ಅಣ್ಣ ಅದಕ್ಕೆ ಇವಾಗ ಬರ್ತಾ ಇದ್ದಾರೆ. ಮಾಡಿಕೊಡ್ಲಿ, ಓಪನ್ ಮಾಡಿಕೊಡ್ಲಾ? ಹಾಯ್ ಮಾಡಿ ಇವ್ರಿಗೆ. ತಗೋ. ಹೌದಾ? ವಾವ್, ನೋಡ್ರಿ ಮುಖ ತೋರಿಸಿಮ್ಮ. ಬರೀ ಪ್ಯಾಕಿಂಗೇ ಆಗೋಯ್ತು ಅವಳಿಗೆ. ಮಕ್ಕಳದು ತಿಂಡಿ ಎತ್ಕೋ, ನೀರು ಎತ್ಕೋ, ತುಂಬ ಬಿಸಿಲಲ್ವಾ, ನೀರು ತಗೋ, ಅದು ತಗೋ, ಇದು ತಗೋ ಅಂತ. ಅವಳು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾಳೆ ನಮಗೆ ಗೊತ್ತಾಗಲ್ಲ. ನಾವು ಸುಮ್ಮನೆ ಏನು ಚೂರು ಪಾರು ಮೇಲೆ ಏನು ಕೆಲಸ ಇದೆಯೋ ಅದು ಮುಗಿಸ್ಕೊಳ್ಳೋದು. ಈಗಲೇ ಇಲ್ಲೇ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು, ತುಂಬ ಬಿಸಿಲಂತೆ. ಅಲ್ಲಿ ಗೊತ್ತಿರೋರು ಫೋನ್ ಮಾಡಿ ಛತ್ರಿ ಕ್ಯಾಪು ಎಲ್ಲ ಇಟ್ಕೊಡಿ ಅಂತ ಹೇಳಿದ್ರಂತೆ. ಅದಕ್ಕೆ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಸೀರೆ. ಇದನ್ನು ಉಟ್ಕೊಂಡೆ. ತುಂಬ ದಪ್ಪ ಇರೋದು ಎಲ್ಲ ಆಗಲ್ಲ ಅಂಥೇಳಿ ಅಣ್ಣ ಅದಕ್ಕೆ ಹೊರಟಿದ್ದಾರೆ. ಇವಾಗ ಅವರಿರೋದು ಬನ್ನರ್ಘಟ್ಟ ಹತ್ರ. ತಿಂಡಿ ತಿನ್ಕೊಂಡು ಹೊರಡ್ತೀನಮ್ಮ ಅಂದ. ಬಾ ಇಲ್ಲೇ ತಿಂಡಿಗೆ ಅಂದೆ. ನಾವು ಏನೂ ಮಾಡಿಲ್ಲ, ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಳಿಯ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ. ಈಗ ಅವನು ನಮ್ಮಣ್ಣ ಬೇಡಮ್ಮ ಅಲ್ಲೇ ತಿನ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೊರಟರು. ಅಲ್ಲಿ ರೈಟ್ಗೆ ಹಾಕೋ ಮೇಲೆ. ಹಾಂ, ಅಣ್ಣ ಅದಕ್ಕೆ ಬಂದರು. ಸುಂದರಿ ಇಳಿತಾ ಇದ್ದಾಳೆ. ಸುಂದರಿ ಸುಂದರಿ ಅಂದ್ಕೊಂಡು ಇಳಿದ್ಲು. ಸುಂದರ ಏನೋ ಫೋನಲ್ಲಿ ಏನೋ ಮಾಡ್ತಿದ್ದಾನೆ. ಬನ್ನಿರಿ ಅದಕ್ಕೆ. ಸುಂದರಿ ನೋಡ್ರಿ. ಬಂದರು ಸುಂದರಿ ಬಂದರು. ನೋಡ್ರಿ ಹುಸಿನಾಗೆ ನೋಡ್ರಿ. ನೋಡಿ ಇದೆ ಬಾರೋ ಇದೆ ನೋಡ್ರಿ. ನೀನು ಮುಂದೆ
ಆ ಮುಂದೆ ಕೂತ್ಕೊಳ್ಳಲ್ಲ, ರಂಜನ್ ಮುಂದೆ ಹೆಂಡ್ತಿ ಜೊತೆಲಿ ಕೂತಿಲ್ವಂತೆ, ಹೆಂಡ್ತಿ ಜೊತೆಲಿ ಕೂತ್ಕೊಳ್ತಾರಂತೆ, ಮುಂದೆ ಕೂತ್ಕೊಳ್ಳೋ ಅಂದರೆ. ರಂಜು ಕೂತ್ಕೊಳ್ಳಿ, ಅವ್ರ ಗಂಡ ಹೆಂಡ್ತಿ ಮನೆಕೊಂಬರಲಿ, ನಾನು ನಿದ್ದೆ ಮಾಡ್ತೀವಿ ಅಷ್ಟೇ ತಾನೇ. ನಾಳೆಯಿಂದ CET ಇಂದು ಕನ್ನಡ ಭಾಷಾ ಪರೀಕ್ಷೆ ಹಿಂದಿಗೆ ಫೈನಲ್ ನೋಡ್ಕಂಡೆ ನಾಳೆ ಸಮಾರೋಹ. ಫಸ್ಟ್ ಕ್ಲಾಸ್ ಆಗುತ್ತೆ. ಇಳಿದ್ವು. ಇಲ್ಲಿ ಊಟಕ್ಕಂತ ಬಂದು 38 ಡಿಗ್ರಿ ಇದೆಯಂತೆ, ಇಲ್ಲಂದರೆ ಬಿಸಿಲು. 38 ಡಿಗ್ರಿ. ಇಲ್ಲಿ ಊಟಕ್ಕೆ ಬಂದ್ವು. ತಿರುಪತಿ ಬೆಟ್ಟ ಕಾಣಿಸ್ತಿದೆ. ಬೆಳಗ್ಗೆ ಅಲ್ಲಿ ಹತ್ತಿದ್ದು, ಇಲ್ಲೇ ಇಳಿದಿದ್ದು. ಬಿಸಿಲಿಗೆ ಕಾಲು ತಣ್ಣಗಾಗಲಿ ಅಂತ ನೋಡಿ ಕಾಲು ತೊಳೆಯೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಕಾಲಿಡೋಕ್ಕಾಗಲ್ಲ, ಕಾಲು ಹೆಂಗಲ್ಲ ತಕದಿಮಿತ. ಚಿನಿಲ್ ಮುಖ ನೋಡು. ಮಂಕಿ ಮಂಕಿ ಮಂಕಿ. ಫೋನ್ ಕಿತ್ಕೊಂಡ್ರೆ ಭಯ ಮಂಕಿ. ಊಟ ಆಯಿತು. ಬಿಸಿಲಿಗೆ ತಲೆನೋವು ಅಂದರೆ ತಲೆನೋವು, ಮೈಗ್ರೇನ್ ಜಾಸ್ತಿ ಆಗೋಗಿದೆ. ಚೆನ್ನಾಗಿದೆಯಲ್ಲನೋ ಆಟೋಮೆಟಿಕ್ ಆಗಿ ಬರ್ತಾನೆ.
ಬೇಡ ಬೇಡ ಮಾಡೋ ಹಿಂಗೆ ಮಾಡೋ ಅಂತ ಏನು ಡೌನ್ಲೋಡ್ ಮಾಡೋದಮ್ಮ ರಂಜು? ಇವರು ಬೆಟ್ಟ ಹತ್ತುವಾಗ ಯಾವ್ದಾದ್ರು ದೇವ್ರ ಹಾಡು ಹಾಕ್ತಾರೆ, ಅದು ನೆಟ್ವರ್ಕ್ ಇರಲ್ವಲ್ಲ. ನಾನು ಇಲ್ಲೆಲ್ಲ ಚೆಕ್ಕಿಂಗಲ್ಲಿ ಏನಾದ್ರು ಅದಕ್ಕೆ ಕ್ಯೂ ಹೋಗಿದ್ವಿ. ಇದೆಲ್ಲ ಮ್ಯೂಸಿಕ್. ಆಮೇಲೆ ನಾನು ಮಾತು ಕೊಡಬೇಕು ಮ್ಯೂಟ್ ಮಾಡ್ಬಿಟ್ಟು. ಫುಲ್ಲು ರಶ್ ಇದೆ, ಫುಲ್ಲು ಚೆಕ್ಕಿಂಗು, ಬ್ಯಾಗು ನಮಗೆ ಎಲ್ಲ ಚೆಕ್ಕಿಂಗು. ನೋಡಿ ತಿರುಪತಿ ಬೆಟ್ಟ, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಹಾಂ ನೋಡಿ, ಲಗೇಜ್ ಎಲ್ಲ ಫಸ್ಟ್ ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಕಾರು ನಿಧಾನವಾಗಿ ಬರುತ್ತೆ. ಫುಲ್ಲು ರಶ್ ಇದೆ, ಫುಲ್ಲು ನೋಡಿ. ಬೇಸಿಗೆ ರಜಾ ಅಲ್ವಾ, ಆಗ ಇಷ್ಟೊಂದು ಬಿಸಿಲು ಅಂತೆ, ಒಳ್ಳೆ ಬೆಂಕಿಲಿದ್ದಂಗೆ ಇದ್ದೀವಿ. ಪ್ಲಾಸ್ಟಿಕ್ ಎಲ್ಲ ಏನೂ ತೊಗೊಂಡೋಗಂಗಿಲ್ಲ, ಅದು ತೊಗೊಂಡು ತುಂಬ ಇದು ಚೆಕ್ಕಿಂಗು. ಇವಾಗ ಕಾರ್ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ಲಗೇಜ್ ಎಲ್ಲ ಚೆಕ್ಕಿಂಗ್ ಆಯಿತು. ಫುಲ್ಲು ನಮ್ಮನ್ನು ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ. ಈಗ ಕಾರ್ಗಳು ಚೆಕ್ಕಿಂಗ್ ಮಾಡಿ ಬರಬೇಕು. ತುಂಬ ಅಂದರೆ ತುಂಬ ರಶ್ ಇದೆ. ನಮ್ಮ ಕಾರ್ ಹಿಂದೆ ಇದೆ, ತುಂಬ ಬಿಸಿಲು. ಬೆಂಕಿಲಿ ಬಿದ್ದಿರೋ ಥರ ಅನ್ಸುತ್ತೆ, ಅಷ್ಟು ಉರಿ ಬಿಸಿಲು. 38-40 ಐತಿಯಂತೆ ಡಿಗ್ರಿ. ಇದ್ರ ಮುಂದೆ ಆಗಕ್ಕೆ ಇಲ್ಲ ಇಲ್ಲ ಈ ಕಾರ್ ಎತ್ತುತ್ತೆ ಕಾರ್ ಎತ್ತುತ್ತೆ ತಿರ್ಗಾ ಲಗೇಜ್ ಎಲ್ಲ ನೀಟಾಗಿ ಜೋಡಿಸ್ಕೊಬೇಕು. ಅಲ್ಲೆಲ್ಲ ಚೆಕ್ ಮಾಡ್ತಾರಲ್ಲ, ಚೆಕ್ ಮಾಡಿದ್ಮೇಲೆ ತಿರ್ಗಾ ಎಲ್ಲ ಜೋಡಿಸ್ಕೊಂಡು ನೋಡಿ. ರಾಜ್ಕುಮಾರ ಹಾಯ್ ಮಾಡು ಕಂದ, ಹಾಯ್ ಮಾಡು, ಹಾಯ್. ನಮ್ದೇನಿದ್ರು ವೀಡಿಯೋ ಮಾಡೋ ಕೆಲಸ, ಜೋಡಿಸೋದು ಮಾಡೋದೆಲ್ಲ ಅವ್ರವ್ರ ಕೆಲಸ. ಕ್ಯಾಮ್ರಾನೇ ಕ್ಯಾಮ್ರಾದ್ದು ಡ್ರೋನು ಕ್ಯಾಮ್ರಾ ತಗೋ ಇದೆಯಾ ಅಂತ ಕೇಳ್ದ, ಇಲ್ಲ ಅಂದ್ವಿ. ಸರಿ ಹೋಗಿ ಅಂತ ಕರ್ಕೊಂಡು
ಇಲ್ಲಿ ನಮ್ಮ ಕೃಷ್ಣಪ್ಪನಿಗೆ ಮುಡಿ ಕೊಡೋಕ್ಕೆ ಬಂದಿರೋದು ನಾವು. ಎಲ್ಲ ಲಗೇಜ್ ಇಳಿಸ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಭವನ ಐಹೊಳೆ ಅಂತ, ಇದು ಇಲ್ಲೇನೋ ಹಂಪಿ ಅಂತ ಐತೆ ನೋಡಿ. ಇದು ಹಂಪಿ ಕೆಳಗಡೆ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಇರೋದು. ಮುಂಚೆನೇ 3 ತಿಂಗಳು ಮುಂಚೆನೇ ರೂಮು ದರ್ಶನ ಎಲ್ಲ ಬುಕ್ ಮಾಡಿದರು. ಪಾಪ ನನ್ನ ಲಗೇಜು ಸುಗುಣ ಹೊತ್ಕೊಂಡಿದ್ದಾಳೆ. ಇಬ್ಬರು ಅತ್ತಿಗೆದಿರು ಚೆನ್ನಾಗಿ ನೋಡ್ಕೊಳ್ತಾರೆ. ಇಳಿತ್ಯಾ? ಜಾಣ ನೀನು, ಇಳಿಯಲ್ವಂತೆ. ಇಳಿಯಲ್ವಂತೆ, ಇಳಿಯೋ ಜಾಣ, ಇಳಿಯಲ್ವಂತೆ ನೋಡಿ, ಜಾಣ. ಇಳಿಯೋ, ನಾಳೆ ಎಷ್ಟೊತ್ತಿಗೆ ಬೋಡ ಆಗೋಗಿರ್ತೀಯಲ್ಲನು. ಹಾಯ್ ಮಾಡು, ನಿದ್ದೆ ಆಗಿಲ್ಲ ಅವನಿಗೆ. ಶಿಡ್ಕ ಇದು ಶಿಡ್ಕ ಅಲ್ವಾ? ರೂಮ್ಗೆ ಬೆಳಗ್ಗೆ ನಾವು 10 ಗಂಟೆಗೆ ಬಿಟ್ಟಿದ್ದಕ್ಕೆ ಈಗ 5 ಗಂಟೆಗೆ ಬಂದ್ವು. ಕಾರಲ್ಲಿ ಬಂದಿದ್ದಲ್ಲ, ಒಂದೇ ಸಮನೆ ಕೂತ್ಕೊಂಡು. ಓನ್ಲಿ ಆನ್ಲೈನ್ ಬುಕ್ಕಿಂಗು. ಬಿಡುಕಂದ, ಇಡಿಬೇಡ, ಅವನು ಬಿದ್ದೋಗ್ತಾನೆ. ಅದು ಅಣ್ಣಂದು ಸಾತ್ವಿಕ ಭೋಜನ. ಇದು 102 ಸುಗುಣನಿಗೂ ನನಗೆ. ಅಮ್ಮ ಬಿಡು ಅವನ್ನ. ಎಲ್ಲಿ ಓಪನ್ನೇ ಇಲ್ಲ. ನೋಡಿ, ನೀಟಾಗಿದೆ. ಗೀಸರ್ ಇದೆ. ಸುಮ್ಮನೆ 5:45 ಹಾಗೆ ಹೊರಗಡೆ ಬಂದ್ವು, ಸುಮ್ಮನೆ ಸುತ್ತಾಡೋಣ ಅಂತ. ನಾವು ಉಳ್ಕೊಂಡಿರೋ ರೂಮ್ ಇದು ನೋಡಿ. ಅಣ್ಣ ಕಾಫಿ ಟೀ ಕುಡಿಯೋಣ ಏನಾದರೂ ಅಂತ ಹಾಗೆ ಬಂದ್ವು. ಬಿಸಿಲಿಗೆ ಟೋಪಿ ಎಲ್ಲ ಸೇಲ್. ತಣ್ಣಗಿದೆ ಇವಾಗ, ಸ್ವಲ್ಪ ಸಂಜೆ ಅಲ್ವಾ. ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಮದುವೆ. ಸಿಂಧು ಬಿಟ್ಸ್ ವಿಘ್ನೇಶ್. ಗೋಲ್ಡನ್ ಬಾಲಾಜಿ ಫಾಸ್ಟ್ ಫುಡ್ ಸೆಂಟರ್. ನಮ್ಮದು ನಾಳೆ ಬೆಳಗ್ಗೆ ದರ್ಶನ ಇರೋದು. ಈಗ ಸುಮ್ಮನೆ ಹಂಗೆ ಸುತ್ತಾಡ್ಕೊಂಡು ಹೋಗೋಣ. ವರಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟಿದ್ದೀವಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಆಮೇಲೆ ಸೆಕೆ ಇಲ್ಲ, ತಣ್ಣಗಿದೆ. ಅವ್ರು ಯಾರೋ ಲಾಡು ನೋಡಿ ಎಷ್ಟು ತೊಗೊಂಡೋಗ್ತಾ ಇದ್ದಾರೆ. ಎರಡೆರಡು ಕೈಯಲ್ಲೂ ಇಟ್ಕೊಂಡು ಹೊರಕ್ಕಾಗದೆ ತೊಗೊಂಡೋಗ್ತಾ ಇದ್ದಾರೆ ನೋಡಿ ಪ್ರಸಾದನ.
ಎಷ್ಟು ರಶ್ ಇದೆ ನೋಡಿ ವರಸ್ವಾಮಿ ದೇವಸ್ಥಾನಕ್ಕೆ. ಶೂಟಿಂಗ್ ಎಲ್ಲ ಮಾಡ್ಬಾರ್ದು ಹಾಕಿದ್ದಾರೆ ಬೋರ್ಡು. ಹೌದಾ? ಎಲ್ಲ ಹಾಕಿದ್ರಪ್ಪ, ರೀಲ್ಸ್ ಎಲ್ಲ ಮಾಡೋಂಗಿಲ್ಲ, ರಾಜಕೀಯ ಭಾಷಣ ಮಾಡೋಂಗಿಲ್ಲ, ಬೋರ್ಡ್ ಹಾಕಿದ್ದಾರೆ. ₹1 ಬೇಬಿ ನೆಕ್ಲೆಸ್ ಕೊಡ್ಸಾ? ಏ ಬಾರೆ ಸುಮ್ಮನೆ ಚಿನ್ನದ್ದೇ ಕೊಡಿಸ್ತೀನಿ ಬಾರೆ, ಬಳೆ ಕೊಡ್ಸೆ, ಚಿನ್ನದ್ದೇ ಕೊಡಿಸ್ತೀನಿ ಬಾರೆ. ನೆಕ್ಲೆಸ್ ಕೊಡ್ಸೆ, ಬಳೆ ಕೊಡ್ಸೆ ಅಂತ ಫುಲ್ಲು ಶಾಪಿಂಗ್ ಮಾಲ್ ಇದು. ಊಟ ಮುಗಿಸ್ಕೊಂಡು ಹೋಗಿದ್ದು ಬೇರೆ ದಾರಿ, ನಮಗೆ ಬಿಟ್ಟಿದ್ದು ಬೇರೆ ದಾರಿ. ಚೆನ್ನಾಗಿತ್ತು ಊಟ. ಅಲ್ಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ಹಾಕಿದ್ರು. ಅದಕ್ಕೋಸ್ಕರ ನಮ್ಮಣ್ಣ ರಿಸ್ಕ್ ತೊಗೊಬೇಡ, ರೀಲ್ಸ್ ಮಾಡಬಾರ್ದು, ವೀಡಿಯೋ ಮಾಡಬಾರ್ದು, ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ಅದಕ್ಕೆ ನಮ್ಮಣ್ಣ ರಿಸ್ಕ್ ತೊಗೊಬೇಡ ಬೇಡ ಅಂತ. ಅದಕ್ಕೋಸ್ಕರ ನಾನು ಒಳಗಡೆದೆಲ್ಲ ವೀಡಿಯೋ ಮಾಡಲಿಲ್ಲ. ಸುಮ್ಮನೆ ಏನೋ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ. ಕಲ್ಯಾಣಿ ನೋಡಿ, ಬೆಳಗ್ಗೆ ಬಿಸಿಲಿಗೆ ಕಾಲಿಡೋಕ್ಕಾಗಲ್ಲ ಅಂತ ಮ್ಯಾಟ್ ಹಾಕ್ಬಿಟ್ಟು ನೀರು ಹಾಕಿದ್ದಾರೆ. ಇನ್ನೂ ಒದ್ದೆ ಇದೆ. ಕಮ್ಮಿ ಅಂದರೆ ಏ ಇರಲ್ಲ ಒಬ್ಬ. ಫೋಟೋಗ್ರಾಫರ್ ನಮ್ಮಣ್ಣ ವೀಡಿಯೋ ಮಾಡೋದು, ವೀಡಿಯೋಗ್ರಾಫರ್ ಹೆಂಗೆಂಗೋ ವೀಡಿಯೋ ಮಾಡ್ತಾನೆ. ವರಹಸ್ವಾಮಿ ದರ್ಶನ ಮಾಡೋದಕ್ಕೆ ಇಲ್ಲಿ ಅಷ್ಟು ಲೈನ್ ಇಲ್ಲ, ಅಲ್ಲಿ ತುಂಬ ರಶ್ ಇದೆ ಮುಂದೆ. ಬೆಳಗ್ಗೆ ಫಸ್ಟು ವರಹಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ದರ್ಶನ ಮುಗಿಸ್ಕೊಂಡ್ರೆ ಬೆಳಗ್ಗೆ ನಮಗೆ ತಿಮ್ಮಪ್ಪಂದು ದರ್ಶನ ಆಗತ್ತೆ. ಅಲ್ಲಿ ಮುಂದೆ ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಎಷ್ಟು ರಶ್ ಇದೆ. ಇದು ವರಹಸ್ವಾಮಿ ದರ್ಶನಕ್ಕೆ ಹೋಗ್ತಿರೋದು, ಅಲ್ಲಿರೋದು. ನೋಡಿ ಇವಾಗ ರಾತ್ರಿ 9 ಗಂಟೆ. ಚಂದಮಾಮ ನೋಡಿ, ಅದಕ್ಕೆ ಇವಾಗ ದರ್ಶನ ಮಾಡ್ಕೊಂಬಿಡೋಣ ಅಂತ. ಚಂದಮಾಮ ಯಾರೂ ನೋಡಿಲ್ಲ. ಚಂದಮಾಮ ನೋಡಿ ಅಂದರೆ ನಮ್ಮಣ್ಣ ಯಾರು ಚಂದಮಾಮನ ನೋಡಿಲ್ವ ಯಾರು ಅಂತೆ. ಇಲ್ಲ ಕಣೋ ನೋಡಿ. ಈಗ ನೋಡಿ
ಖಾಲಿ ಆಯಿತು. 9:30 2 ಲೈನ್ ಖಾಲಿಯಾಗಿ 2 ಲೈನ್ ಆಯಿತು. ಚೆನ್ನಾಗಿ ದರ್ಶನ ಆಯಿತು. 9:30 10 ಗಂಟೆ ಕ್ಲೋಸ್ ಅಂತೆ. ತುಂಬ ಇಲ್ಲಿ ಓಡಾಡ್ತಿದ್ರೆ ಏನೋ ಒಂದು ವೈಬ್ರೇಷನು ತುಂಬ ಚೆನ್ನಾಗಿದೆ. ಇಲ್ಲೇ ಎಲ್ಲಾದರೂ ಇಲ್ಲಿ ಮಲಗಕ್ಕೆ ಬಿಡಲ್ಲ, ಇಲ್ಲೇ ಎಲ್ಲಾದರೂ ಮಲಗಿಬಿಡೋಣ ಅಂತ ಅನ್ನೋ ಥರ ಅನಿಸುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ನಾವು ಅಣ್ಣಂಗೆ ನಡೆದು ಸಾಕಾಗಿದೆ, ಸುಸ್ತಾಗೋಯ್ತು. ರಶ್ ಇಲ್ಲ, ಬೇಗ ಬನ್ನಿ ಅಂದೆ. ನನ್ನ ಮಕ್ಕಳು ಅಳಿಯ ಎಲ್ಲ ಬರ್ತಾ ಇದ್ದಾರೆ. ಬೇಗ ಹೋಗಿ 9:30 10 ಗಂಟೆ ಕ್ಲೋಸು ಅಂದೆ. ನನಗೆ ಎತ್ಕೊಬಾರ್ದು, ನಡಿಬೇಕು ಅವನು.